ಈಗ 10ನೇ ತರಗತಿ ಗಣಿತ, ಅದರಲ್ಲಿ ನಿರ್ದೇಶಾಂಕ ರೇಖೆ ಗಣಿತದಲ್ಲಿ ಅಭ್ಯಾಸ 7.1ರಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ 1ನೇ ಲೆಕ್ಕ ಬಿಡಿಸಿದ್ದೀನಿ. 2ನೇ ಲೆಕ್ಕ ಏನದ ನೋಡ್ರಿ. ಮೇನ್ 1ನೇ ಲೆಕ್ಕ ಮುಖ್ಯ ಲೆಕ್ಕದಲ್ಲಿ 2ನೇ ಪ್ರಶ್ನೆ ರೋಮನ್ ಅಂಕಿ 2 ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತಾರೆ. 2 ಪಾಯಿಂಟ್ಗಳವ, 2 ಜೋಡಿಗಳ ನಡುವಿನ ದೂರ ಕಂಡುಹಿಡಿಯಿ ಅಂತಾರೆ. ಫಸ್ಟ್ ಪಾಯಿಂಟಿಗೆ ಏನು, ಇದಕ್ಕೆ x1 ಅಂದ್ಕೊಳ್ಳೋಣ, ಇದಕ್ಕೆ y1 ಅಂದ್ಕೊಳ್ಳೋಣ, ಇದಕ್ಕೆ x2 ಅಂದ್ಕೊಳ್ಳೋಣ, ಇದಕ್ಕೆ y2 ಅಂದ್ಕೊಳ್ಳೋಣ. ಈ ದೂರ ಕಂಡುಹಿಡಿಯಲಿಕ್ಕೆ ನಮ್ಗೆ ಏನು ಸೂತ್ರ ಅದಪ್ಪ ಅಂತಂದ್ರೆ, ದೂರ ಇಂಗ್ಲೀಷ್ ಡಿಸ್ಟೆನ್ಸ್ ಅಂತಾರೆ. ಸೂತ್ರ ಏನಂದ್ರೆ ವರ್ಗಮೂಲ ಚಿಹ್ನೆ ಹಾಕಬೇಕು. x2 ಬ್ರ್ಯಾಕೆಟ್ ಓಪನ್ ಮಾಡಿ x2 ಮೈನಸ್ x1 ಹೋಲ್ ಸ್ಕ್ವೇರ್ ಬರೀಬೇಕು, ಪ್ಲಸ್ y2 ಮೈನಸ್ y1 ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಮಾಡಿ ಇಷ್ಟು ಬರಬೇಕು ಸೂತ್ರ. ಈಗೇನು ಮಾಡಬೇಕು, ಬೆಲೆಗಳ ಆದೇಶ ಮಾಡ್ಕೊಂತ ಹೋಗ್ಬೇಕು ನಾವು. ಈಗ ದೂರ ಹೆಂಗದ ಹಂಗೆ ಬರೀ ನೋಡಿ, ಡಿಸ್ಟೆನ್ಸು ವರ್ಗಮೂಲ ಚಿಹ್ನೆ ಹಾಕ್ರಿ. x2 ಬರಲಿ ಏನು ಹಾಕ್ಬೇಕು ನಾವೀಗ, x2 ಅಂದರೆ -1 ಅಂತ ಹಾಕ್ಬೇಕು ನೋಡಿ. x2 ಅಂದರೆ ಇದು x1 y1, ಇದು x2 ಅಂದರೆ ಬ್ರ್ಯಾಕೆಟ್ ಓಪನ್ ಮಾಡಿ -1 ಅಂತ ಹಾಕ್ರಿ. -1 ಹಾಕಿ ಕಾಮ ಬೇಡ, ಇಲ್ಲಿ ಮೈನಸ್ ಸೂತ್ರದ ಮೈನಸ್ ಅದು, ಸೂತ್ರದ ಮೈನಸ್ ಹಾಕ್ರಿ. x1 ಅಂದರೆ ಎಷ್ಟು ಅದ ನೋಡಿರಿ, x1 ಇದು ಸೂತ್ರದ ಮೈನಸ್ ಐತಿ. x1 ಅಂದರೂ ಮೈನಸ್ ಇದೆ ನೋಡಿರಿ. ಮೈನಸ್ ಇದ್ದ ಸಲುವಾಗಿ ಬ್ರ್ಯಾಕೆಟ್ ಹಾಕ್ಕೊಳ್ರಿ. -5 ಆಯಿತು. ಈಗ ಪುಷ್ಪವರ್ಣ ಎರಡು ಕಡೆ ಅಲ್ಪವರ್ಣವ, ಈ ರೀತಿ ಒಂದು ಬ್ರ್ಯಾಕೆಟ್ ಹಾಕೋಬೋದು ನಾವು. ಇಲ್ಲಿ ಮೈನಸ್ ಇದ್ದ ಸಲುವಾಗಿ, ಸೂತ್ರದ ಮೈನಸ್ ಇದ್ದ ಸಲುವಾಗಿ ಇದಕ್ಕೆ ಬ್ರ್ಯಾಕೆಟ್ ಹಾಕ್ಕೊಂಡು ನಾನು ಹೌದಾ. ಈಗ ಇದು ಹೆಂಗದ ವರ್ಗ ಹಂಗೆ ಬರಿಬೇಕು, ಪ್ಲಸ್ ಹೆಂಗದ ಹಂಗೆ ಬರಿತೀನಿ. y2 ಅಂದರೆ ಏನಿದೆ ನೋಡಿರಿ, y2 ಅಂದರೆ ಇಲ್ಲಿ y2 ತೆಗಿರಿ 3 ಅಂತ ಹಾಕೊಡ್ರಿ. ಮೈನಸ್ ಹೆಂಗದ ಹಂಗೆ ಬರೀರಿ. y1 ಜಾಗನಾಗ ಏನದ ನೋಡ್ರಿ, ನಮ್ಗೆ y1 ಜಾಗನಾಗ 7 ಅದ. ಅವರ್ಣ ಮುಚ್ಚಿರಿ, ಮ್ಯಾಲೆ ಏನಿದೆ ವರ್ಗ ಬರೀರಿ. ರೈಟ್. ಈಗ ಬ್ರ್ಯಾಕೆಟ್ ಬಿಡ್ಸ್ಕೊಂತ ಹೋಗೋಣ. ವರ್ಗಮೂಲ ಚಿಹ್ನೆ ಹೆಂಗದ ಹಂಗೆ ಬರೀರಿ. ಬ್ರ್ಯಾಕೆಟ್ ಬಿಡ್ಸ್ಕೊಂಡು ಮೊದಲ ಚೌಕಾವರ್ಣ ಬಿಡಿಸೋಣ. -1 ಅಲ್ಪವರ್ಣ ತೆಗಿಬೇಕಾದ್ರೆ ಮೊದಲ -1 ಬರೀರಿ. ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು 5. ಇದು ಚೌಕಾವರ್ಣ ಬರೀರಿ, ಅಲ್ಪವರ್ಣ ಹೋಗ್ಬಿಡ್ತು. ಸ್ಕ್ವೇರ್ ಹಾಕೋಣ. ಇಲ್ಲಿ ನೋಡಿ +3 -7 ಇದೆ. ಹಿಂಗಿದ್ದಾಗ ಏನು ಮಾಡ್ಬೇಕಂದ್ರೆ ನಾವು -7 ದೊಡ್ಡ ಚಿಹ್ನೆ +3 ಹಿಂಗೆ ಬೇರೆ ಬೇರೆ ಇದ್ದಾಗ ನಾವು ಏನು ಮಾಡಬೇಕು, ಕಳಿಬೇಕು. ಕಳೆದು ಇದ್ರ ಚಿಹ್ನೆ ಬರಬೇಕು. 7ರ 3 ಕಳೆದ್ರೆ ಎಷ್ಟು, 4. ಇದ್ರ ಚಿಹ್ನೆ ಏನದ, ಮೈನಸ್ ಅದ, ಮೈನಸ್ ಬರೀಬೇಕು. ಇದ್ರ ಬದಲಿ ಮೈನಸ್ ಬರೋದು, ಬ್ರ್ಯಾಕೆಟ್ ಮೇಲೆ ಏನದ ವರ್ಗ ಅದ, ಅದು ವರ್ಗ ಹಾಗೆ ಬರೀಬೇಕು. ರೈಟಾ. ಈಗ ಏನು ಮಾಡ್ಬೇಕಂತಂದ್ರೆ ವರ್ಗಮೂಲ ಚಿಹ್ನೆ ಹಾಗೆ ಬರೆದು ಇಲ್ಲಿ ಬ್ರ್ಯಾಕೆಟಲ್ಲಿ ಏನಾದ್ರು -1 ಅದ, +5 ಅದ, ಅಂದ್ರೆ ಬೇರೆ ಬೇರೆ ಹಿಂಗಾಯ್ತದ. +5 -1 ಹಿಂಗಿದಾಗ ನಾವು ಕಳಿಬೇಕು. ಕಳೆದಾಗ ನೋಡಿರಿ ನಮಗೆ ಕಳ್ತದೆ ಅಂದ್ರೆ +5 -1 ಕಳೆದ್ರೆ 4 ಸಿಗ್ತದೆ. ಯಾವ 4 ಅಂದ್ರೆ +4 ಬರೆದು ನಡೀತದೆ, ಬರೆದಿಲ್ಲ ಅಂದ್ರೆ ನಡೀತದೆ. ಮ್ಯಾಲೆ ವರ್ಗ ಹೆಂಗೆ ಬರೀರಿ. ಇಲ್ಲಿ ಪ್ಲಸ್ ಹೆಂಗದೆ ಬರೋದು, ಇಲ್ಲಿ -4 ಎಷ್ಟು ಸಲ ಅದಂತ, 2 ಸಲ ಅದಂತ. -4ರ ವರ್ಗ ಅಂತ ಅರ್ಥ ಏನು, -4 ಇಂಟು -4 ಅಂತ ಅರ್ಥ. ಈ ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. 4 ಎಷ್ಟಾಯಿತು, 16 ಆಯಿತು. ಇಲ್ಲಿ ಎಷ್ಟಾಯ್ತು, ಇದಕ್ಕೆ ಬದಲಿ ನಾವು ಏನಾಗಬೇಕು, ಈಗ 16 ಅಂತ ಹಾಕ್ಬೋದು. ಕರೆಕ್ಟಾ. ಈ ಮತ್ತು ಹೆಂಗದಂಗೆ ವರ್ಗಮೂಲ ಚಿಹ್ನೆ ಹಾಕಿ 4ರ ವರ್ಗ ಎಷ್ಟು, 4ರ ವರ್ಗ ಅಂದರೆ 4 2 ಸಲ ಗುಣಾಕಾರ ಮಾಡ್ಬೇಕಂತ ಅರ್ಥ. 4 ಎಷ್ಟು, 16. 16 + 16 16 + 16 ಎಷ್ಟಾಯ್ತು, ನಾವು ಕೂಡಿಸಿದಾಗ 32 ಅಂತಾಯಿತು. ಅದು 32 ನಾವು ಹೆಂಗೆ ಬರಿಬೋದು ಅಂದ್ರೆ 16 2ಲೇನೆ 32 ಅಂತ ಬರಿಬೋದು. ಯಾಕೆ ಬರಿಬೋದು ಅಂದ್ರೆ ಇದಕ್ಕೆ ವರ್ಗಮೂಲ ಇದೆ. 16 ವರ್ಗಮೂಲ ಎಷ್ಟು ಬಂತು, ಹೊರಗೆ ಬಂತು 4 ಆಯಿತು. ಇದಕ್ಕೆ ವರ್ಗಮೂಲ ಇಲ್ಲ, ಅದನ್ನ ಇಲ್ಲೇ ವರ್ಗಮೂಲ ಚಿಹ್ನೆಯಲ್ಲಿ ಬರಿಬೇಕು ನೋಡಿರಿ.